ಹೆಲೋ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ ಅಂದ್ಕೊಂಡು ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಎಪಿಸೋಡ್ನಲ್ಲಿ ಎಲ್ಲ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ಎಪಿಸೋಡ್ನ ನೋಡ್ಕೊಂಡು ಬರೋಣ. ಎಪಿಸೋಡ್ನ ಆರಂಭದಲ್ಲಿ ವಿಧಿ ಅವ್ನು ಕೋಪ ಮಾಡ್ಕೊಂಡಿರೋದು ಮನೆ ಬಗ್ಗೆ ಮಾತಾಡಿದೆ ಅಂತಲ್ಲ, ನಿನ್ನ ಬಗ್ಗೆ ಮಾತಾಡಿದೆ ಅಂತ. ಅಣ್ಣನಿಗೆ ಅಮ್ಮ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನೀನು ಮನೇಲೇ ಇರಬೇಕು ಅನ್ನೋದು ಅವನ ಆಸೆ ಅಂತ ಹೇಳ್ತಿರ್ತಾಳೆ. ಆವಾಗ ಕೃಷ್ಣಕಾಂತ್, ವಿಧಿ ಈ ವಿಚಾರ ಎಲ್ಲ ಮನೇಲೇ ಚರ್ಚೆ ಮಾಡಿದ್ದಾಗಿದೆಯಲ್ಲ, ಮತ್ತ್ಯಾಕೆ ಆ ವಿಚಾರದ ಬಗ್ಗೆ ಮಾತಾಡ್ತೀಯಾ, ಸುಮ್ಮನಿರು ಅಂತ ಹೇಳ್ತಾಳೆ. ಆವಾಗ ವಿಧಿ ಸುಮ್ಮನಾಗ್ತಾನೆ. ಕಾವೇರಿಯವರಮ್ಮ, ಯಾರು ಮನೆ ಬಿಟ್ಟು ಹೋದ್ರು, ಯಾರು ಜೈಲಿಗೆ ಹೋದ್ರು ನಮಗೆ ಬೇಜಾರಾಗೋದು, ಯಾರು ಹೋದ್ರು ನಮ್ಮನೆಯವರೇ ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ವಿಧಿ, ನನಗೆ ಯಾಕೋ ಅಮ್ಮನ ಬಗ್ಗೆ ನಿಮ್ಗೆ ಯಾರಿಗೂ ಯೋಚನೆ ಇರೋ ಥರನೇ ಕಾಣಿಸಲ್ಲ ಅಂತ ಹೇಳ್ತಾಳೆ. ಲಕ್ಷ್ಮಿ, ಕುರುಕ್ಷೇತ್ರದ ಕತೆ ಗೊತ್ತಿದೆಯಾ ನಿನಗೆ? ಅಲ್ಲಿ ನಡೆದಿದ್ದೇನೆ ಅಣ್ಣ ತಮ್ಮಂದಿರಿಗೆ ಯುದ್ಧ ನಡೆದಿದ್ದು. ಅಣ್ಣ ತಮ್ಮನ ಬಗ್ಗೆ ಯುದ್ಧ ಮಾಡಬೇಕಲ್ಲ ಅಂತ ಸುಮ್ಮನಿದ್ದಿದ್ರೆ ಅಧರ್ಮ ಸೋಲ್ತಿರ್ಲಿಲ್ಲ, ಧರ್ಮ ಗೆಲ್ತಿರ್ಲಿಲ್ಲ. ಧರ್ಮಕ್ಕೋಸ್ಕರ ಯುದ್ಧ ಆಗಲೇಬೇಕು ಅಂದಾಗ ಈ ಪುರಾಣದ ಕಥೆಯೆಲ್ಲ ನನಗೆ ಹೇಳೋದಕ್ಕೆ ಬರಬೇಡ ಅಂತ ಹೇಳ್ತಿರ್ತಾಳೆ. ಅವಾಗ ಸುಮ್ಮನೆ ಆಗ್ತಾರೆ ಎಲ್ರೂ. ಅಷ್ಟರಲ್ಲಿ ಈ ಕಡೆಯಿಂದ ಕೀರ್ತಿ, ಪಾರ್ಥಸಾರಥಿ ಮತ್ತು ಕಾರುಣ್ಯ ಬರ್ತಾ ಇರ್ತಾರೆ. ಕೀರ್ತಿ ಈ ಕಡೆ ಲಕ್ಷ್ಮಿ, ವೈಷ್ಣವ್ ಮನೆಯವರೆಲ್ಲ ಅಲ್ಲಿ ನಿಂತಿರೋದನ್ನ ನೋಡಿದವಳೇ ಜೋರಾಗಿ ಖುಷಿಯಿಂದ ನಗಾಡ್ಕೊಂಡು ಓಡಿ ಬರ್ತಿರ್ತಾಳೆ. ಆವಾಗ ಅವಳು ಹಪ್ಕೊಳ್ಳೋದಕ್ಕೆ ಅಂತ ಓಡಿ ಬರ್ತಿರ್ತಾಳೆ. ವೈಷ್ಣವ್ ಒಂಥರ ಮುಜುಗರ ಮಾಡ್ಕೊತಿರ್ತಾರೆ. ಬಿಕಾಸ್ ಕೀರ್ತಿ ಯಾವಾಗಲೂ ಬಂದು ಎಲ್ಲರೂ ಇರುವಾಗಲೂ ಹಪ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಿರ್ತಾಳಲ್ಲ ಅಂತ ಅವಳು ಓಡಿ ಬಂದವಳು ಲಕ್ಷ್ಮಿನ ಹಪ್ಕೋತಾಳೆ. ಆಮೇಲೆ ವೈಷ್ಣವ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾನೆ. ಲಕ್ಷ್ಮಿನ ಹಪ್ಕೊಂಡ್ಬಿಟ್ಟು ಹೇಳ್ತಿರ್ತಾಳೆ, ಲಚ್ಚಿ ಏನು ಗೊತ್ತಾ, ಇವ್ರು ಯಾರು ನನ್ನನ್ನು ನಿನ್ನನ್ನು ಮೀಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ನನಗೆ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿ ಎಲ್ಲರೂ ಕೂಡ ಸರ್ಪ್ರೈಸಾಗಿ ನೋಡ್ತಿರ್ತಾರೆ. ಆಮೇಲೆ ಪಾರ್ಥಸಾರಥಿ ಒಂದು ಡಾಕ್ಯುಮೆಂಟ್ಸ್ ಸೈನ್ ಮಾಡೋದಿದೆ, ಕರ್ಕೊಂಡು ಬನ್ನಿ ಅಂತ ಹೇಳ್ತಾಳೆ. ಆವಾಗ ಕೀರ್ತಿ ಲಕ್ಷ್ಮಿ ಹತ್ರ ಮಾತಾಡ್ತಿರುವಾಗ ಕಾರುಣ್ಯ ಹೋಗ್ಬಿಟ್ಟು, ಕೀರ್ತಿ ಬಾ, ಡಾಕ್ಯುಮೆಂಟ್ಸ್ ಸೈನ್ ಮಾಡಬೇಕು ಬಾ ಅಂತ ಹೇಳ್ಬಿಟ್ಟು ಕಾರುಣ್ಯ ಅವಳನ್ನು ಕರ್ಕೊಂಡು ಹೋಗ್ತಾಳೆ. ಎಲ್ಲರೂ ಸರಿ ಬನ್ನಿ, ಸೆಷನಿಗೆ ಲೇಟ್ ಆಗ್ತಿದೆ, ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಲಕ್ಷ್ಮಿ, ನಾನೊಂದು ಕಾಲ್ ಮಾಡಿ ಬರ್ತೀನಿ, ನೀವು ಹೋಗಿರಿ ಅಂತ ಹೇಳ್ತಾಳೆ. ಲಕ್ಷ್ಮಿ ಸುಪ್ರಿಯಂಗೆ ಕಾಲ್ ಮಾಡ್ತಾಳೆ. ಚಿಕ್ಕಮ್ಮ ಹೊರಟ್ರಾ ಅಂತಾಳೆ. ಹಾಂ, ಇಲ್ಲ ಹೊರಡ್ತೀವಿ ಲಕ್ಷ್ಮಿ ಇವಾಗ ಅಂತ ಹೇಳ್ತಾಳೆ. ಹುಷಾರಾಗಿ ಬನ್ನಿ ಚಿಕ್ಕಮ್ಮ ಅಂತ ಅಂತಾಳೆ. ಆಯಿತು, ನೀನೇನು ವರಿ ಮಾಡ್ಕೋಬೇಡ, ನೀನು ಹುಷಾರಾಗಿರು. ಅಲ್ಲಿ ಯಾರಿಗೂ ಕೂಡ ಗಿರಿಜಾ ನಮ್ಮ ಜೊತೆ ಬರ್ತಾಳೆ ಅಂತ ಗೊತ್ತಾಗಬಾರ್ದು, ಒಂದು ಸಣ್ಣ ಸುಳುವು ಕೂಡ ಸಿಗಬಾರ್ದು, ನೀವು ಹುಷಾರಾಗಿರು ಅಂತ ಹೇಳ್ತಾಳೆ. ಹಾಂ ಆಯಿತು ಚಿಕ್ಕಮ್ಮ, ನೀವು ಹುಷಾರಾಗಿ ಬನ್ನಿ ಅಂತ ಹೇಳ್ತಾಳೆ. ಯಾಕೆ ಲಕ್ಷ್ಮಿ ಪದೇ ಪದೇ ಹುಷಾರಾಗಿ ಬನ್ನಿ ಅಂತ ಹೇಳ್ತಿದ್ದೀಯಾ ಅಂದಾಗ, ಯಾಕೋ ಗೊತ್ತಿಲ್ಲ ಚಿಕ್ಕಮ್ಮ, ಏನೋ ಒಂದು ಅಸಮಾಧಾನ, ಕಸಿಬಿಸಿ ಮನಸ್ಸಿಗೆ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ, ನೀವು ಜೋಪಾನವಾಗಿ ಬನ್ನಿ ಅಂತ ಹೇಳ್ತಾಳೆ. ನೀನೇನು ವರಿ ಮಾಡ್ಕೋಬೇಡ, ನಾವು ಜೋಪಾನವಾಗಿ ಬರ್ತೀನಿ. ಇವತ್ತು ಜಡ್ಜ್ಮೆಂಟ್ ಡೇ ಅಲ್ವಾ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ. ಬಟ್ ಕೇಸ್ ನಮ್ಮ ಕಡೆ ಇದೆ, ನಮ್ಮ ಕಡೆ ಬಲವಾಗಿದೆ, ನೀನೇನು ವರಿ ಮಾಡ್ಕೋಬೇಡ, ನಾವು ಬರ್ತಿದ್ದೀವಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಈ ಕಡೆ ಎಲ್ಲರೂ ಕೋರ್ಟ್ ಸೆಷನ್ ಅಟೆಂಡ್ ಮಾಡೋದಕ್ಕೆ ಅಂತ ಎಂಟ್ರಿ ಆಗ್ತಾರೆ. ಕೋರ್ಟಿಗೆ ಎಂಟ್ರಿ ಆದ ತಕ್ಷಣ ಕಾವೇರಿ ವೈಷ್ಣವ್ನ ನೋಡಿದವಳೆ ಓಡ್ ಬಂದು, ಪುಟ ಪುಟ ಹೇಗಿದೆಯೋ, ನಾನು ಮನೇಲಿಲ್ಲ ಅಂತಂದರೆ ನಿನ್ನನ್ನು ಯಾರು ನೋಡ್ಕೋತಾರೋ, ಎಲ್ರಿಗೂ ಅವ್ರವ್ರದ್ದೇ ಚಿಂತೆ, ಆದರೆ ಈ ಅಮ್ಮಗೆ ಮಾತ್ರ ನಿಂದೇ ಚಿಂತೆ. ನಾನು ಸೆಲ್ಲಲ್ಲಿದ್ದರೂ ಯಾವಾಗಲೂ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ಆದರೆ ನೀನು ಒಂದಿನೂ ಈ ಅಮ್ಮನ ನೋಡೋಕ್ಕೆ ಬರಲೇ ಇಲ್ವಲ್ಲೋ, ಎಷ್ಟು ದಿನ ಆಯಿತು ನಿನ್ನ ಜೊತೆ ಮಾತಾಡಿ. ಯಾಕೋ ಪುಟ್ಟ, ಒಂದ್ಸಲನಾದರೂ ಈ ಅಮ್ಮನ ನೋಡಬೇಕು ಅಂತ ನಿನಗೆ ಅನ್ನಿಸ್ಲೇ ಇಲ್ವಾ? ನೀನು ಹೆಂಡತಿ ಮಾತು ಕೇಳಿಕೊಂಡು ನನ್ನನ್ನು ದೂರ ಮಾಡ್ತಿದ್ದೀಯೇನೋ. ಇವರೆಲ್ಲ ಸೇರಿಕೊಂಡು ನನಗೆ ಕೊಲೆಗಾತಿನ ಪಟ್ಟ ಕಟ್ಟಿದ್ದಾರೆ ಕಣೋ, ನಾನು ಯಾವ ತಪ್ಪು ಮಾಡಿಲ್ಲ. ನೀನು ಯಾರು ಏನೇನು ಹೇಳಿದ್ರೂ ಪರವಾಗಿಲ್ಲ, ನನಗೆ ನೀನು ನಂಬ್ತಿದೆಯಲ್ಲ ಅದೇ ಬೇಜಾರು ಅಂತ ಹೇಳ್ತಾಳೆ. ಅದಕ್ಕೆ ಇನ್ನೂ ಜಡ್ಜ್ಮೆಂಟ್ ಬಂದಿಲ್ವಲ್ಲಮ್ಮ ಅದಕ್ಕೆ. ಬರುತ್ತೆ ಪುಟ್ಟ, ಜಡ್ಜ್ಮೆಂಟ್ ಬರುತ್ತೆ. ಈ ಕಾವೇರಿ ನಿರಪರಾಧಿ ಅಂತೇಳಿ ಗೊತ್ತಾಗುತ್ತೆ, ನಾನು ಅಮಾಯಕಿ ಅಂತ ಗೊತ್ತಾಗುತ್ತೆ. ಆವಾಗ ನಿನ್ನ ಹೆಂಡತಿಗೆ ಏನು ಪ್ರಶ್ನೆ ಮಾಡಬೇಕು ಅಂತ ಯೋಚನೆ ಮಾಡು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಸೌದಾಮಿನಿ ಬಂದ್ಬಿಟ್ಟು, ಕಾವೇರಿ ಓವರ್ ಆ್ಯಕ್ಟಿಂಗ್ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಸರಿ ಬನ್ನಿ ಹೋಗೋಣ, ಸೆಷನ್ಗೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಕೋರ್ಟ್ಗೆ ಎಂಟ್ರಿ ಆಗ್ತಾರೆ. ಎಲ್ಲರೂ ಕೂಡ ಕೋರ್ಟಲ್ಲಿ ಅವ್ರವ್ರ ಪ್ಲೇಸಲ್ಲಿ ಹೋಗಿ ಕೂತ್ಕೊಳ್ತಾಳೆ. ಈ ಕಡೆ ಸುಪ್ರಿಯಾ ಕೋರ್ಟ್ಗೆ ಓಡೋದಕ್ಕೆ ಅಂತ ಬಂದು ಡೋರ್ ಓಪನ್ ಮಾಡೋದಕ್ಕೆ ನೋಡ್ತಾಳೆ. ಡೋರ್ ಓಪನ್ ಆಗ್ತಿರಲ್ಲ. ಡೋರ್ ಯಾಕೆ ಓಪನ್ ಆಗ್ತಿಲ್ಲ ಅಂತ ತುಂಬ ಟ್ರೈ ಮಾಡ್ತಾಳೆ. ಆಮೇಲೆ ಅವಳಿಗೆ ಗೊತ್ತಾಗುತ್ತೆ ಹೊರಗಡೆಯಿಂದ ಲಾಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಹೊರಗಡೆಯಿಂದ ಲಾಕ್ ಆಗಿದೆ ಅಂತ ಶಾಕ್ ಆಗ್ತಿರ್ತಾಳೆ. ಆವಾಗ ಗಿರಿಜಾ ಎದ್ರುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮೇಡಮ್, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಆ ಕಾವೇರಿ ಕಡೆ ರೌಡಿಗಳೇ ಇರಬೇಕು ಲಾಕ್ ಮಾಡಿರೋದು. ಅವ್ರು ನನಗೆ ತುಂಬ ಸಲ ಎದುರಿಸಿದ್ದಾರೆ, ಯಾರ ಕಣ್ಣಿಗೂ ಬೀಳ್ಬೇಡ ಅಂತ ಹೇಳ್ತಿರ್ತಾಳೆ. ಏನಾಗೋದಿಲ್ಲ ಗಿರಿಜಾ, ಧೈರ್ಯವಾಗಿರು ಅಂತ ಸಮಾಧಾನ ಮಾಡ್ತಿರ್ತಾಳೆ. ನಾನಿದ್ದೀನಲ್ಲ, ಎದ್ರುಕೋಬೇಡ ಅಂತ ಸಮಾಧಾನ ಮಾಡ್ತಿರ್ತಾಳೆ. ಮತ್ತು ಸುಪ್ರಿಯಾ, ಯಾರದ್ದು ಬಾಗಿಲು ತೆಗೀರಿ, ಯಾರದ್ದು ಬಾಗಿಲು ತೆಗಿತಿರೋ ಇಲ್ವೋ, ಹೆಲ್ಪ್ ಅಂತೇಳಿ ಕಿರ್ಚಾಡ್ತಿರ್ತಾಳೆ. ಆವಾಗ ಆ ರೌಡಿಗಳು ನಿಧಾನವಾಗಿ ಬಾಗಿಲನ್ನ ಮತ್ತೆ ಬಡಿಯೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಇವ್ರು ಎದ್ರುಕೊಂಡು ಹಾಗೆ ಹಿಂದೆ ಬರ್ತಾರೆ. ಆವಾಗ ನಿಧಾನವಾಗಿ ರೌಡಿಗಳು ಬಾಗಿಲು ತೆಗೆದ್ಬಿಟ್ಟು ಒಳಗೆ ಬರ್ತಾರೆ. ಹೇಳಿ ಮೇಡಮ್, ಕೂಗಾಡ್ತಿದ್ರಲ್ಲ ಬಾಗಿಲು ತೆಗೀರಿ ಅಂತ ಹೇಳ್ಬಿಟ್ಟು, ಬಾಗಿಲು ತೆಗ್ದಿದ್ದೀವಿ, ಹೆಲ್ಪ್ ಅಂದ್ರಲ್ಲ, ಏನು ಹೆಲ್ಪ್ ಆಗಬೇಕಾಗಿತ್ತು ಹೇಳಿ ಮೇಡಮ್. ಏಯ್, ಯಾರೋ ನೀವು, ಡೋರ್ ಯಾಕೋ ಕ್ಲೋಸ್ ಮಾಡಿದ್ರಿ ಅಂತ ಹೇಳ್ತಾಳೆ. ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿತ್ತು, ಹೇಗೆ ಕೂಗ್ತೀರಾ ನೋಡೋಣ ಅಂತ ಕ್ಲೋಸ್ ಮಾಡಿದ್ವಿ ಅಂತ ಹೇಳ್ತಾನೆ.
ಏಯ್ ನನ್ನ ಹತ್ರ ತಮಾಷೆ ಮಾಡಬೇಡಿ, ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ ಅಂತ ಅಂತಾಳೆ. ಓ ನಾವು ಹೋಗ್ಬಿಟ್ರೆ ನೀವು ಆರಾಮಾಗಿ ಕೋರ್ಟಿಗೆ ಹೋಗೋಣ ಅಂತನಾ ಅಂತ ಹೇಳ್ತಾಳೆ. ಏನೇ ಆದರೂ ಸರಿ ನಾವು ಇವತ್ತು ಕೋರ್ಟಿಗೆ ಹೋಗೇ ಹೋಗ್ತೀವಿ ಅಂತಂದಾಗ, ನಿಮ್ಮ ವಾಯ್ಸ್ ಮಾತ್ರ ಚೆನ್ನಾಗಿರೋದಲ್ಲ ಮೇಡಮ್, ಡೈಲಾಗು ತುಂಬ ಚೆನ್ನಾಗಿ ಹೊಡಿತೀರಾ ಅಂತ ಹೇಳ್ತಿರ್ತಾರೆ. ಏಯ್ ಮರ್ಯಾದೆಗೆ ದಾರಿ ಬಿಟ್ಟರೆ ಸರಿ ಅಂತ ಹೇಳ್ತಾಳೆ. ಅದಕ್ಕೆ ಮತ್ತೊಬ್ಬ ರೌಡಿ, ಏನು ಮೇಡಮ್ ಫೈಟಿಂಗ್ ಗೀಟಿಂಗ್ ಏನಾದರೂ ಮಾಡ್ತೀರಾ ಅಂತ ಕೇಳ್ತಾಳೆ. ಇನ್ನೊಬ್ಬ, ನೀ ಎಲ್ಲೂ ಹೋಗೋದಕ್ಕಾಗಲ್ಲ ಇವತ್ತು, ನೀವು ಹೋಗ್ಬೇಕಂದ್ರೆ ನಮ್ಮನ್ನು ದಾಟ್ಕೊಂಡೇ ಹೋಗಬೇಕು ಅಂತ ಹೇಳ್ಬಿಟ್ಟು ಚಾಕು ತೆಗೆದು ತೋರಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಈ ಕಡೆ ಕೋರ್ಟ್ ಸ್ಟಾರ್ಟ್ ಆಗ್ತಿರುತ್ತೆ. ಕೋರ್ಟ್ ಎಲ್ಲ ಬಂದು ಕೂತ್ಕೊಳ್ತಿರ್ತಾರೆ. ಕೋರ್ಟ್ ಸೀನ್ ತೋರಿಸ್ತಾ ಇರ್ತಾರೆ. ಈ ಕಡೆ ಒಂದು ಕಡೆ ಚಾಕು ತೋರಿಸ್ತಿರ್ತಾನೆ, ಮತ್ತು ಇನ್ನೊಂದು ಕಡೆ ಕೋರ್ಟ್ ಸ್ಟಾರ್ಟ್ ಆಗೋದು ತೋರಿಸ್ತಿರ್ತಾರೆ. ಈ ಕಡೆ ಕೋರ್ಟಲ್ಲಿ ಜಡ್ಜ್ ಬಂದು ಕೂತ್ಕೋತಾರೆ. ಎಲ್ಲರೂ ಅವ್ರಿಗೆ ನಮಸ್ಕಾರ ಮಾಡಿ ಕೂರ್ತಾರೆ. ಅನೌನ್ಸ್ ಮಾಡ್ತಾರೆ, CC ನಂಬರ್ 242 ಬಾರ್ 2024 ಕಾವೇರಿ ಕಶ್ಯಪ್ ವರ್ಸಸ್ ಕೀರ್ತಿ ರಘುವೀರ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಕರೀರಿ ಅಂತ ಅಂದಾಗ ಕಾವೇರಿನ ಕರೀತಾರೆ. ಕಾವೇರಿ ಪೊಲೀಸ್ ಅವ್ರ ಜೊತೆ ಬಂದ್ಬಿಟ್ಟು ಜಡ್ಜ್ಗೆ ನಮಸ್ಕಾರ ಮಾಡಿಬಿಟ್ಟು ನಿಲ್ತಾರೆ. ಸೌದಾಮಿನಿಯವರು ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಒಂದೇ ಕಥೆನಲ್ಲಿ ಹೊಡೆದು ಉಪಕಥೆಗಳು ಹುಡ್ಕೊಳ್ಳೋ ಹಾಗೆ ಈ ಕೇಸಲ್ಲಿ ಮತ್ತೊಂದು ಕೇಸ್ ಹುಡ್ಕೊಂಡಿದೆ. ನನ್ನ ಪ್ರಕಾರ ಇದೊಂದು ರೇರ್ ಕೇಸು. ಈ ಕೇಸ್ಗೆ ಆಧಾರನೇ ಇಲ್ಲ. ಇದೊಂದು ಕಟ್ಟುಕತೆಗಳು ಊಹಾಪೋಹಗಳ ಮೇಲೆ ನಿಂತಿರೋ ಅಂಥ ಕೇಸ್ ಇದು. ಇದಕ್ಕೆ ಒಂಥರ ತಳಪಾಯ ಇಲ್ದಿರೋ ಮನೆ ಥರ ಇದು ಯಾವಾಗ ಬೇಕಾದರೂ ಬಿದ್ದೋಗ್ಬೋದು ಅಂತ ಸೌದಾಮಿನಿ ಹೇಳ್ತಾರೆ. ಆವಾಗ ಪಾರ್ಥಸಾರಥಿ, ನಿಮ್ಮ ಶುಭಾಷಿತ ತುಂಬ ಚೆನ್ನಾಗಿತ್ತು, ಕೋರ್ಟ್ ಹಾಲಲ್ಲಿ ನೋಟಿಸ್ ಬೋರ್ಡ್ ಮೇಲೆ ಇತ್ತಲ್ವ ಇದು ಕರೆಕ್ಟ್, ಅದನ್ನೇ ಓದ್ಕೊಬಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದೀರಲ್ಲ ನೀವು ಅಂತ. ಇಂಥದ್ದೆಲ್ಲ ಹೇಳೋದಕ್ಕಿಂತ ಕೋರ್ಟಿಗೆ ಕೇಸಿಗೆ ಸಂಬಂಧಪಟ್ಟಿದ್ದೇನಾದರೂ ಒಂಚೂರು ಹೇಳಿದರೆ ನಾವು ಕೇಳಿಕೊಂಡು ಪಾವನರಾಗ್ಬಿಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಸೌದಾಮಿನಿಯವರು, ಯುವರ್ ಆನರ್, ನನ್ನ ಕ್ಲೈಂಟ್ ಮೇಲೆ ಲಕ್ಷ್ಮಿ ಅವರು ಆಪಾದನೆ ಮಾಡ್ತಿರೋದಕ್ಕೆ ಮುಖ್ಯ ಸಾಕ್ಷಿ ರಿಟ್ರೀಟ್ ಸೆಂಟರ್ನಲ್ಲಿ ವರ್ಕ್ ಮಾಡ್ತಿದ್ದ ಗಿರಿಜಾ ಅಂತ ಹೇಳಿದ್ದಾರೆ. ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಕೋರ್ಟ್ ಅನುಮತಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾರೆ. ಅದಕ್ಕೆ ಜಡ್ಜ್ ಅವರು, ಏನ್ರಿ ಪಾರ್ಥಸಾರಥಿ ಅವರೇ ಬಂದಿದ್ದಾರಾ ನಿಮ್ಮ ಸಾಕ್ಷಿ ಅಂತ ಕೇಳ್ತಾರೆ. ಅದು ಬರ್ತಿದ್ದಾರೆ ಯುವರ್ ಆನರ್, ಶೀಸ್ ಆನ್ ದ ವೇ ಅಂತ ಹೇಳ್ತಾನೆ. ಆವಾಗ ಸೌದಾಮಿನಿಯವರು, ಬರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇದು ಶೂಟಿಂಗ್ ಅಲ್ಲ, ಕೋರ್ಟು. ನಿಮ್ಮ ಸಾಕ್ಷಿ ಬರೋದಿಲ್ಲ. ಲಾಸ್ಟ್ ಟೈಮ್ ಲಕ್ಷ್ಮಿ ಫಿಲ್ಮಿ ಸ್ಟೈಲಲ್ಲಿ ಎಂಟ್ರಿ ಕೊಟ್ಟಂಗೆ ಇವರು ಬರ್ತಾರೆ ಅಂತ ಹೇಳ್ಬಿಟ್ಟು ಹೆಲಿಕಾಪ್ಟರ್ ಬರ್ತಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೇನೋ ಅಂತ. ನೋ, ಯಾವ ಗಿರಿಜನೂ ಬರಲ್ಲ. ಏಕೆಂದರೆ ಲಕ್ಷ್ಮಿ ಆರೋಪ ಮಾಡಿರೋ ಥರ ಯಾವ ಗಿರಿಜನೂ ಅವಳನ್ನು ಕೊಲ್ಲೋದಕ್ಕೆ ಟ್ರೈನೇ ಮಾಡಿಲ್ಲ ಅಂತ ಹೇಳ್ತಾರೆ. ಆವಾಗ ಪಾರ್ಥಸಾರಥಿ ಎದ್ಬಿಟ್ಟು, ಯುವರ್ ಆನರ್, ಈ ಹೆಲಿಕಾಪ್ಟರು ಈ ಗಿಮಿಕ್ಕು ಅವೆಲ್ಲ ನಮಗೆ ಗೊತ್ತೇ ಇಲ್ಲ. ನಮ್ದೇನಿದ್ರು ಈ ಗಿಮಿಕ್ಗಳಿಲ್ಲದೆ ಬರೀ ಕತೆಲೇ ಓಡೋ ಅಂಥ ಸಿನಿಮಾ ಥರ, ಸತ್ಯ ಒಂದೇ ನಮ್ಮ ಆಯುಧ ಅಂತ ಹೇಳ್ತಾರೆ. ಆವಾಗ ಜಡ್ಜು, ರೀ ಪಾರ್ಥಸಾರಥಿ, ಏನ್ರಿ ಇದು ಒಬ್ಬರ ಮೇಲೊಬ್ಬರು ಬ್ಲೇಮ್ ಮಾಡಿಕೊಂಡು, ಎಲ್ರಿ ನಿಮ್ಮ ಗಿರಿಜಾ, ಎಲ್ರಿ ನಿಮ್ಮ ಸಾಕ್ಷಿ ಅಂತ ಕೇಳ್ತಾರೆ. ಆವಾಗ ಲಕ್ಷ್ಮಿ ಎದ್ಬಿಟ್ಟು, ಗಿರಿಜಾ ಬರ್ತಾ ಇದ್ದಾರೆ, ಒಂದೇ ನಿಮಿಷ ಬಂದುಬಿಡ್ತಾರೆ ಅಂತ ಹೇಳ್ತಾಳೆ. ಆವಾಗ ಏನ್ರಿ ಇದು, ವಾಟ್ ಈಸ್ ಇಟ್, ಸೆಷನ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಎಲ್ಲ ರೆಡಿ ಇಟ್ಕೊಂಡಿರ್ಬೇಕಲ್ವಾ ಅಂತ ಕೇಳ್ತಾಳೆ. ಹೌದು ಸರ್, ಆದರೆ ಅದು ತುಂಬ ಇಂಪಾರ್ಟೆಂಟ್ ಸಾಕ್ಷಿ ಆಗಿರೋದ್ರಿಂದ ಅವ್ರನ್ನ ಸೇಫಾಗಿ ಇಟ್ಟಿದ್ದೀವಿ, ಇವಾಗ ಕರ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕಾರುಣ್ಯ ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ, ಇನ್ನೂ ಯಾಕೆ ಬಂದಿಲ್ಲ ಅಂತ ನೋಡ್ತಿರ್ತಾಳೆ. ಕೀರ್ತಿ, ಏನಾಯಿತು ಮಾಮ್ ಅಂದಾಗ, ಏನಿಲ್ಲ ಬೇಬಿ ಅಂತಾಳೆ. ಲಕ್ಷ್ಮಿ ಸುಪ್ರಿಯಾಗೆ ಫೋನ್ ಮಾಡೋದಕ್ಕೆ ಅಂತ ಫೋನ್ ತಗೊಂಡು ಕಾಲ್ ಮಾಡ್ಕೊಂಡು ಹೊರಗಡೆ ಹೋಗ್ತಾಳೆ. 2-3 ಸಲ ಫೋನ್ ಟ್ರೈ ಮಾಡ್ತಿರ್ತಾಳೆ. ಈ ಕಡೆ ಸುಪ್ರಿಯಾ, ಯಾರೋ ನಿಮ್ಮನ್ನು ಕಳಿಸಿದ್ದು ಅಂತ ರೌಡಿಗಳಿಗೆ ಕೇಳ್ತಿರ್ತಾಳೆ. ಅದೆಲ್ಲ ನಿಮಗೆ ಬೇಡದಿರೋ ವಿಚಾರ, ಅದನ್ನೆಲ್ಲ ಕಟ್ಕೊಂಡು ಏನು ಮಾಡ್ತೀರಾ ಮೇಡಮ್ ನೀವು, ಗೊತ್ತಾದರೂ ನಿಮ್ಗೇನು ಗೊತ್ತಾದರೂ ನೀವೆಲ್ಲೂ ಹೋಗೋಕ್ಕೂ ಆಗಲ್ಲ, ಯಾರಿಗೂ ಹೇಳೋಕ್ಕೂ ಆಗಲ್ಲ ಅಂತ. ನಾನು ಇವಾಗಲೇ ಪೊಲೀಸಿಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಮಾಡಿ ಮೇಡಮ್, ಅವರು ಬರಲಿ, ಎಲ್ಲ ಬರಲಿ, ನಾವೇನೋ ನೋಡೋದಕ್ಕೆ ಚೆನ್ನಾಗಿದ್ದೀರಾ ಅಂತ ಇಷ್ಟು ತನಕ ಚೆನ್ನಾಗಿ ಮಾತಾಡಿಸ್ತಿದ್ದೀನಿ ನಿಮ್ಮನ್ನು. ನಾವೇನೋ ಹೆಣ್ಮಕ್ಳು, ಅಯ್ಯೋ ಪಾಪ, ಇವೆಲ್ಲ ಸೀನೇ ಇಲ್ಲ ನಮ್ಮ ಹತ್ರ, ಕೆಚಪ್ಗೂ ರಕ್ತಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ ಮೇಡಮ್, ಪಾಪ ಚಿಕ್ಕ ಮಗು ಬೇರೆ ಇದೆ, ಅದು ಇವಾಗಲೇ ಪ್ರಾಣ ಕಳ್ಕೊಬಾರ್ದಲ್ವಾ ಅಂತ ಹೇಳ್ತಿರ್ತಾನೆ. ಇವತ್ತೇನೇ ಆದರೂ ನೀವು ಇಲ್ಲೇ ಇರೋದು, ನೀವು ಬೇಕಾದರೆ ಸೋಫಾ ಮೇಲೆ ಕುತ್ಕೋಬೋದು, ನಾವಿಲ್ಲೇ ಡೋರ್ ಹತ್ರ ವೆಯ್ಟ್ ಮಾಡ್ತಿರ್ತೀವಿ ಅಂತ ಹೇಳ್ತಾನೆ. ಇಲ್ಲಿಂದ ಯಾರು ಹೋಗೋ ಹಾಗೂ ಇಲ್ಲ, ಯಾರು ಬರೋ ಹಾಗೂ ಇಲ್ಲ ಅಂತ ಹೇಳ್ತಿರ್ತಾನೆ. ಸುಪ್ರೀತಾ ಏನು ಮಾಡಬೇಕು ಅಂತ ಗೊತ್ತಾಗದೆ ಓಡೋಗ್ಬಿಟ್ಟು ಅವ್ನ ಕೈಯಲ್ಲಿ ಚಾಕು ಇರುತ್ತಲ್ಲ, ಆ ಕೈನ ನುಲಿಸ್ಬಿಡ್ತಾಳೆ. ಆ ಚಾಕು ಕೆಳಗೆ ಬಿದ್ದೋಗುತ್ತೆ, ಅದನ್ನು ತಳ್ತಾಳೆ. ಒಬ್ಬ ರೌಡಿನೂ ಕೂಡ ತಳ್ತಾಳೆ. ಆವಾಗ ಇನ್ನೊಬ್ಬ ರೌಡಿ ಅವ್ಳು ಕುತ್ತಿಗೆ ಕೈ ಹಾಕ್ಬಿಟ್ಟು ಎಳ್ಕೊಂಡು ಹೋಗ್ಬಿಟ್ಟು ಸೋಫಾ ಮೇಲೆ ಕೂರಿಸ್ತಾನೆ, ಇದು ಮಾಡ್ತಿರ್ತಾನೆ. ಆಗ ಸೋಫಾಯಿಂದ ಒಂದು ಪಿಲ್ಲೋ ತೊಗೊಂಡು ಹೊಡೆದ್ಬಿಟ್ಟು ಮತ್ತೆ ಅವನಿಗೂ ಕೂಡ ತಳ್ತಾಳೆ. ಅವನು ಕೂಡ ಸೋಫಾಯಿಂದ ಆಚೆ ಆ ಕಡೆ ಹೋಗಿ ಬೀಳ್ತಾನೆ. ಅಲ್ಲೇ ಪಕ್ಕದಲ್ಲಿದ್ದ ಮರದ ವಾಸ್ ತೊಗೊಂಡು ಇಬ್ಬರಿಗೂ ಹೊಡಿತಾ ಇರ್ತಾಳೆ. ಆಗ ಒಬ್ಬನ ಕೆಳಗಡೆ ಹಾಕ್ಬಿಟ್ಟು ಅವ್ನ ಕೈ ಹಿಂದೆ ಮಾಡಿಬಿಟ್ಟು ಇಟ್ಕೊಂಡು ಇದು ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಮತ್ತೊಬ್ಬ ಇನ್ನೊಂದು ಮರದ ವಾಸ್ ತೊಗೊಂಡ್ಬಂದ್ಬಿಟ್ಟು ಅವಳಿಗೆ ತಲೆಗೆ ಹೊಡೆದ್ಬಿಡ್ತಾನೆ. ಆಗ ಸುಪ್ರೀತಾ ಅಲ್ಲೇ ತಲೆ ಒದ್ದಾಡ್ಕೊಂಡು ಬೀಳ್ತಾಳೆ. ಆಗ ಈ ರೌಡಿಗಳಿಬ್ಬರು ಕೂಡ ಗಿರಿಜಾ ಮತ್ತು ಅವಳ ಮಗುನ ಎಳ್ಕೊಂಡು ಮನೆಯಿಂದ ಹೊರಗಡೆ ಎಳ್ಕೊಂಡು ಹೋಗ್ತಾರೆ. ಈ ಕಡೆ ಕೋರ್ಟಲ್ಲಿ ಎಲ್ಲರೂ ಗಿರಿಜಾಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಆವಾಗ ಕಾವೇರಿ ಮನಸ್ಸಿನಲ್ಲೇ, ಕಾಯ್ರಿ ಎಷ್ಟು ಕಾಯ್ದ್ರು ಗಿರಿಜನೂ ಬರಲ್ಲ, ಯಾರೂ ಬರಲ್ಲ. ಈ ಸಲ ಅಕಾಡಿ ಕೀಳ್ದಿರೋದು ಸೌದಾಮಿನಿ. ಅವಳೇ ಹೇಳ್ದಂಗೆ ಅವಳು ಕ್ರಿಮಿನಲ್ಲು ಹೌದು, ಲಾಯರು ಹೌದು.
ಸದ್ಯ ನನಗೆ ಈ ಕೇಸಿಂದ ಮುಕ್ತಿ ಸಿಕ್ಬಿಟ್ರೆ ಸಾಕಪ್ಪ ಅಂತ ಅನ್ಕೋತಿರ್ತಾಳೆ. ಆವಾಗ ಕಾವೇರಿಯವರಮ್ಮ ಅಳಿಯಂದರೆ ಈ ಗಿರಿಜಾ ಯಾರು ಬರ್ತಾಳ ಅವಳು ಕೋರ್ಟಿಗೆ ಅಂತಿರ್ತಾಳೆ. ಏನೋ ಗೊತ್ತಿಲ್ಲ ಅತ್ತೆ, ಬಟ್ ಈ ಪಾರ್ಥಸಾರಥಿ ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ ಅಂದರೆ ಬರ್ತಾರೆ ಅಂತ ಕಾಣಿಸುತ್ತೆ ಅಂತ ಹೇಳ್ತಿರ್ತಾರೆ. ಆವಾಗ ಜಡ್ಜು ಪಾರ್ಥಸಾರಥಿ ಅವರೇ ಎಲ್ರಿ ನಿಮ್ಮ ಸಾಕ್ಷಿ, ಎಷ್ಟೊಂದು ಟೈಮ್ ಆಗ್ತಿದೆ, ಸುಮ್ಮನೆ ಕೋರ್ಟ್ ಟೈಮ್ ವೇಸ್ಟ್ ಆಗ್ತಿದೆ, ಇದೊಂದೇ ಕೇಸಲ್ಲ ತುಂಬ ಬೇಕಾದಷ್ಟು ಕೇಸ್ಗಳಿದೆ, ಬರ್ತಾರ ಬರೋದಿಲ್ವಾ ಅಂತ. ಇವರು ಬರ್ತಾರೆ ಸರ್ ಅಂತಾರೆ. ಮತ್ತೆಲ್ಲಿ ಎಷ್ಟೊತ್ತಾಯಿತು ಬರಬೇಕಲ್ವಾ ಇಷ್ಟರಲ್ಲಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸೌದಾಮಿನಿ ಅವರು ಎಲ್ಲಿ ಬರ್ತಾರೆ ಸರ್, ನೋ ಚಾನ್ಸ್, ಬರೋದೇ ಇಲ್ಲ, ಬರೋ ಆಗಿದ್ದರೆ ಇಷ್ಟರಲ್ಲಿ ಬರಬೇಕಾಗಿತ್ತು. ಸುಮ್ಮನೆ ಅಲ್ಲೊಬ್ಬ ಸ್ವಾಮೀಜಿ ಆಕಾಶದಲ್ಲಿ ದೇವ್ರು ತೋರಿಸ್ತಾ ನಿಂತಿದ್ರಲ್ಲ, ಹಾಗೆ ಇವರು ಕೂಡ ನಮಗೆ ಗಿರ್ಜಾ ಬರ್ತಿದ್ದಾಳೆ ನೋಡಿ, ಅಲ್ಲಿ ಬಂದರು ಇಲ್ಲಿ ಬಂದರು ಅಂತ ತೋರಿಸ್ತಿದ್ದಾರೆ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಪಾರ್ಥಸಾರಥಿ ಅವರು, ಏನು ನೀವು ಈ ಸೆಷನ್ ಸ್ಟಾರ್ಟ್ ಆದಾಗಿಂದನೂ ನಿಮ್ಮ ಸಾಕ್ಷಿ ಬರೋದಿಲ್ಲ ಅಂತಿರಲ್ಲ, ಏನು ಸಮಾಚಾರ, ನಮ್ಮ ಸಾಕ್ಷಿಗೆ ನೀವೇ ಏನಾದ್ರು ಮಾಡಿದ್ದೀರಾ ಹೇಗೆ ಅಂತ ಕೇಳ್ತಾರೆ. ಆವಾಗ ಜಡ್ಜು, ಏನಿದು ಪಾರ್ಥಸಾರಥಿ ಅವರೇ, ನೀವು ಇಷ್ಟೊಂದು ಕೇಸ್ ನಡೆಸಿದ್ದೀರಾ, ಈ ರೀತಿಯೆಲ್ಲ ಅಲಿಗೇಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಲಕ್ಷ್ಮಿ ಅಲ್ಲಿಂದ ಬಂದು, ಇವರನ್ನ ಗಿರಿಜಾ ಅವ್ರು ಬರ್ತಾ ಇದ್ದಾರೆ, ದಯವಿಟ್ಟು ನಮಗೆ ಕಾಲಾವಕಾಶ ಕೊಡಿ ಅಂತ ಕೈ ಮುಗಿದು ಕೇಳ್ಕೊತೀನಿ, ಸತ್ಯ ಗೆಲ್ಲಬೇಕು, ಧರ್ಮ ಗೆಲ್ಲಬೇಕು, ಪ್ಲೀಸ್ ಅವ್ನಿಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾಳೆ. ಗಿರಿಜಾ ಅವ್ರು ನಮಗೆ ಸಿಕ್ಕಿದ್ದಾರೆ, ಅವ್ರು ಕೋರ್ಟ್ ಮುಂದೆ ಸಾಕ್ಷಿ ಹೇಳ್ತೀನಿ ಕೂಡ ಅಂತ ಕೂಡ ಒಪ್ಕೊಂಡಿದ್ದಾರೆ, ಅವ್ರು ಬರುವಾಗ ಏನೋ ತೊಂದರೆ ಆಗಿರಬೇಕು, ಪ್ಲೀಸ್ ನ್ಯಾಯಕ್ಕೆ ಜಯ ಸಿಗಬೇಕು, ದಯವಿಟ್ಟು ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಒಂದು 5 ನಿಮಿಷ ಅವಕಾಶ ಕೊಡಿ ಅಂತ ಕೇಳ್ತಾಳೆ. ಆವಾಗ ಸೌದಾಮಿನಿ, ಇದು ಕೋರ್ಟು, ಇಲ್ಲಿ ಕಣ್ಣೀರಿಗೆ ಕೈ ಮುಗಿಯೋದಕ್ಕೆ ಎಲ್ಲ ಬೆಲೆ ಕೊಡೋದಕ್ಕಾಗಲ್ಲ, ವಿತ್ ಯುವರ್ ಪರ್ಮಿಷನ್ ನನ್ನ ಕ್ಲೋಸಿಂಗ್ ಆರ್ಗ್ಯುಮೆಂಟ್ನ ಮುಗಿಸ್ತೀನಿ ಅಂತ ಹೇಳ್ತಾಳೆ. ಆಗ ಮುಗಿಸ್ಕೊಂಡು ಶ್ರೀಮತಿ ಲಕ್ಷ್ಮಿ ಅವರು ಶ್ರೀಮತಿ ಕಾವೇರಿ ಮೇಲೆ ಮಾಡಿರುವಂಥ ಆರೋಪ ನಿರಾಧಾರವಾಗಿದೆ, ಇಲ್ಲಿ ಬರೀ ಊಹೆಗಳು, ಮಾತುಗಳು, ಹೇಳಿಕೆಗಳನ್ನ ಇಟ್ಕೊಂಡು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದಂಥ ಕಾವೇರಿ ಕಶ್ಯಪ್ ಮೇಲೆ ಯಾವುದೇ ಆರೋಪ ಮಾಡೋದಕ್ಕಾಗಲ್ಲ, ನನ್ನ ಕಕ್ಷಿದಾರರಿಗೆ ನಿರಪರಾಧಿ ಅಂತ ಹೇಳ್ಬಿಟ್ಟು ಈ ಕೇಸಿಂದ ಖುಲಾಸೆ ಮಾಡಬೇಕು ಅಂತ ಕೇಳ್ಕೊತೀನಿ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ವೈಷ್ಣವ್ ಬಂದ್ಬಿಟ್ಟು ನಿಲ್ಲಿಸಿ ಅಂತ ಕೂಗ್ತಾನೆ. ಅವಾಗ ಎಲ್ಲರೂ ಕೂಡ ವೈಷ್ಣವ್ ಕಡೆ ನೋಡ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್. ಹ್ಯಾವ್ ಅ ನೈಸ್ ಡೇ.